1944ರಲ್ಲಿ ಪ್ರಾರಂಭಗೊಂಡ ಮುಳಿಯಾ ಜುವೆಲ್ಸ್ ಕೇವಲ ಚಿನ್ನಾಭರಣದ ಬ್ರ್ಯಾಂಡ್ ಆಗದೆ ಗ್ರಾಹಕರ ಹಬ್ಬ, ಸಂಭ್ರಮ, ಅಮೂಲ್ಯ ಕ್ಷಣಗಳ ಭಾಗವಾಗಿ ಬೆಳೆದಿದೆ. ಹೊಸ ಪೀಳಿಗೆಗೆ ತಕ್ಕಂತೆ ಶೋರೂಂಗಳನ್ನು ನವೀಕರಿಸಿದ್ದು, ಹೊಸ ಸಂಗ್ರಹ, ನವೀನ ಸೇವಾ ದೃಷ್ಟಿಕೋನಗಳೊಂದಿಗೆ, ಹೊಸ ಲೋಗೋದೊಂದಿಗೆ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ. 2025ರಲ್ಲಿ ಬ್ರ್ಯಾಂಡ್ ನವೀಕರಣ ಮತ್ತು ಸಮಗ್ರ ಪುನರ್ನಿರ್ಮಾಣ ಯೋಜನೆಯನ್ನು ಕೈಗೆತ್ತಿಕೊಂಡು ಎಲ್ಲಾ ಶಾಖೆಗಳ ಶೋರೂಂ ನವೀಕರಣಗೊಳಿಸಿ ಇದೀಗ ಪುತ್ತೂರಿನಲ್ಲಿ 10,000 ಚದರ ಅಡಿಯ ವಿಶಾಲ ಶೋರೂಂ ಅನ್ನು ತೆರೆಯಲಾಗಿದೆ. ಮುಳಿಯಾ ಬ್ರ್ಯಾಂಡ್ ಹೊಸತಾಗಿ ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್ ಇಂದ ಮುಳಿಯಾ ಜುವೆಲ್ಸ್ ಆಗಿ, ಮುಳಿಯಾ ಜುವೆಲ್ಸ್ ಇಂದ ಇವತ್ತು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳುವ ಹೊಸ ನಾಮಧೇಯದೊಂದಿಗೆ ತಮ್ಮೆಲ್ಲರ ಒಂದು ಸೇವೆಗೆ ಸಮರ್ಪಿತವಾಗಿದೆ. ರವಿವಾರ ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮುಳಿಯಾ ಸಂಸ್ಥೆಯ ನೂತನ ರಾಯಭಾರಿ ರಮೇಶ್ ಅರವಿಂದ್ ಆಗಮಿಸಿ ನಂತರ ದೇವರ ದೀಪದೊಂದಿಗೆ ಮೆರವಣಿಗೆ ಮೂಲಕ ಕೋರ್ಟ್ ರಸ್ತೆಯಲ್ಲಿರುವ ಶೋರೂಂಗೆ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ರ್ಯಾಂಡ್ ಅಂತೇಳಿ ಹೇಳಿದ್ರೆ ಅದೊಂದು ವ್ಯಕ್ತಿತ್ವ, ಒಂದು ವ್ಯಕ್ತಿ ಇದ್ದ ಹಾಗೆ. ಆ ಬ್ರ್ಯಾಂಡಿಗೆ ಒಂದು ವ್ಯಕ್ತಿತ್ವ ಇರ್ತದೆ. ಅದು ಹೇಗೆ ಅಂತೇಳಿ ಹೇಳಿದ್ರೆ ಎಲ್ರಿಗೂ ಒಳ್ಳೆಯದನ್ನೇ ಕೊಡಬೇಕು, ಶುದ್ಧತೆ ಮೀರಿದ ಪರಿಪೂರ್ಣತೆ ಕೊಡಬೇಕು, ಆ ಮೂಲಕ ಸಂತೋಷವನ್ನ ಸೃಷ್ಟಿ ಮಾಡಬೇಕು. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ಅಂತ ಹೇಳುವಂಥದ್ದು ನಮ್ಮ ಧ್ಯೇಯ ವಾಕ್ಯ. ಈ ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ಅಂತ ಹೇಳುವಾಗ ಆ ಸಂತೋಷವನ್ನ ಒಂದು ಹಂಚುವಂತಹ ವ್ಯಕ್ತಿ ಯಾರು, ಆ ವ್ಯಕ್ತಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಹೇಳುವಂಥದ್ದನ್ನ ನಾವು ಯೋಚನೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಕಂಡಂತಹ ವ್ಯಕ್ತಿ ರಮೇಶ್ ಅರವಿಂದ್. ಮುಂದಿನ ದಿವಸಗಳಲ್ಲಿ ಈಗಾಗಲೇ ಕರ್ನಾಟಕದ 5 ಪಟ್ಟಣಗಳಲ್ಲಿ ನಾವು ನಮ್ಮ ಮಳಿಗೆಗಳು ನೀವು ಕಾಣ್ತಾ ಇದ್ದೀರಿ. ಅದು ಹೆಚ್ಚಿನ ಊರುಗಳಿಗೆ ಪಸರಿಸಬೇಕು. ಆ ಮೂಲಕ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಮುಳಿಯಾ ಸಂಸ್ಥೆಯನ್ನ ಪ್ರಾರಂಭ ಮಾಡುವಂಥದ್ದು, ಆ ಮೂಲಕ 5,000 ಕೋಟಿಗೆ ಮಿಕ್ಕಿದ ವ್ಯವಹಾರವನ್ನ ಮಾಡುವಂತಹ ಒಂದು ಗುರಿಯನ್ನ ಇಟ್ಟುಕೊಂಡು ರಮೇಶ್ ಅರವಿಂದ್ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಕೊಂಡು ಈ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ. 10,000 ಸ್ಕ್ವೇರ್ ಫೀಟ್ ಹೊಸ ಶೋರೂಮ್. ಇದರಲ್ಲಿ ವಿವಿಧ ಭಾರತದ ವಿವಿಧ ಸ್ಥಳಗಳಿಂದ ಬಂದ ಆಭರಣಗಳು ನಿಮಗೆ ಒಂದೇ ಸೂರಿನಲ್ಲಿ ಸಿಕ್ಲಿಕ್ಕಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಆಂಟಿಕ್ ಆಭರಣಗಳಲ್ಲಿ ನಾವು ಪೌರಾಣಿಕ್ ಕಲೆಕ್ಷನ್ ಅಂತ ಹೇಳುವುದನ್ನ ಒಂದು ಹೊಸತಾಗಿ ಪುತ್ತೂರಿಗೆ ಪರಿಚಯಿಸಿದ್ದೇವೆ. ಅದರಲ್ಲಿ ದಶಾವತಾರ ಇರ್ಬೋದು, ಕೃಷ್ಣಲೀಲೆ ಇರ್ಬೋದು, ಶಿವಪಾರ್ವತಿ ಇರ್ಬೋದು, ಹೀಗೆ ಬಹಳಷ್ಟು ವಿಶೇಷ ಆಭರಣಗಳು ಪುತ್ತೂರಿಗೆ ಸಮರ್ಪಿತವಾಗಿದೆ. ಈ ಸಮರ್ಪಣೆ ಕಾರ್ಯಕ್ರಮ ಸಂಭ್ರಮ 1 ತಿಂಗಳು ನಡೆಯಲಿದ್ದು ಮೇ 13ರವರೆಗೆ ಬೊಂಬೆ ಆಟ, ಯಕ್ಷಗಾನ, ಕ್ವಿಜ್, ಹಾಗೆ ತುಳು ನಾಟಕ, ಹೀಗೆ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿದ್ದು
ಎಲ್ಲ ಸಾರ್ವಜನಿಕರು ಬಂದು ಹೊಸ ಶೋರೂಮ್ ಅನ್ನು ಆನಂದಿಸಿ ಈ ಕಾರ್ಯಕ್ರಮವನ್ನು ಆನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮೊಡನೆ ಇರೋರು ಸಂತೋಷವಾಗಿರಬೇಕು ಅಂತ ಹೇಳುವಂಥದ್ದು ನಮ್ಮ ಧ್ಯೇಯ. ಸೊ ಅದಕ್ಕೋಸ್ಕರ 8 ಜನ ಸ್ಟಾಫ್ ನಮ್ಮಲ್ಲೇ ಇದ್ದಾಗಲೇ ನಾವು ಅಡಿಗೆ ಡಿಪಾರ್ಟ್ಮೆಂಟ್ ಅನ್ನ ಪ್ರಾರಂಭ, 9ನೇ ನಮ್ಮ ಎಂಪ್ಲಾಯಿ, 9ನೇ ಸಿಬ್ಬಂದಿ ಅವರು ಕುಕ್ ನಮ್ಮದು. ಸೊ ಹಾಗೆ ಅವತ್ತೇ ನಾವು ಆ ಸಂದರ್ಭದಲ್ಲಿ ಅಂದ್ರೆ ಅಡಿಗೆ ನಮ್ಮ ಸ್ಟಾಫಿಗೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟದ ಫೆಸಿಲಿಟಿ, ಸಂಜೆ ತಿಂಡಿಯ ಫೆಸಿಲಿಟಿಯನ್ನ ಮಾಡಿದ್ದೆವು. ಸೊ ಬರ್ತಾ ಈ ದಿವಸಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇರ್ತಾರೆ, ಆ ಹೊತ್ತಿಗೆ ಹಸಿವೆಯಲ್ಲಿರ್ತಾರೆ. ಸೊ ಗ್ರಾಹಕರು ಅಂದ್ರೆ ದೇವರು, ಹಾಗಾಗಿ ಗ್ರಾಹಕ ದೇವರನ್ನ ಫಸ್ಟ್ ತೃಪ್ತಿಪಡಿಸಿ ಅಂದ್ರೆ ಅವರಿಗೆ ಆ ನೈವೇದ್ಯನ ಕೊಟ್ಟು ಆನಂತರ ನಾವು ಕೂಡ ನಮ್ಮ ಸ್ಟಾಫ್ಗಳು ಕೂಡ ಊಟ ಮಾಡುವಂತ ವ್ಯವಸ್ಥೆಗೋಸ್ಕರ ನಮ್ಮ ಪಾಕಶಾಲೆ ಮತ್ತು ಭೋಜನ ಶಾಲೆಯನ್ನ ಇಲ್ಲಿ ಗ್ರಾಹಕರಿಗೋಸ್ಕರ ಇವತ್ತು ಸಮರ್ಪಿಸಲಾಗಿದೆ. ಹಾಗೆ ಡೇ ಕೇರ್ ಸೆಂಟರ್, ಮಕ್ಕಳ ಡೇ ಕೇರ್ ಸೆಂಟರ್, ನಮ್ಮ ಸಿಬ್ಬಂದಿಗಳ ಮಕ್ಕಳೇನಿದ್ದಾರೆ ಅವರನ್ನ ನೋಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಡೇ ಕೇರ್ ಸೆಂಟರ್ ಇದೆ, ಅಲ್ಲಿ ಅವರಿಗೆ ಸಂಜೆ ಟ್ಯೂಷನ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಅವರಿಗೆ ವಾರದಲ್ಲಿ ಒಂದು ದಿವಸ ಧಾರ್ಮಿಕ ಶಿಕ್ಷಣವನ್ನು ಕೂಡ ಕೊಡಲಾಗ್ತದೆ. ಸೊ ಆ ರೀತಿಯಲ್ಲಿ ಜೀವನದ ಒಂದು ಮೌಲ್ಯಗಳನ್ನ ಕೊಟ್ಟು ಅವರನ್ನ ಒಂದು ಒಳ್ಳೆ ವ್ಯಕ್ತಿ ನಿರ್ಮಾಣವಂತ ಮಾಡುವಂತ ಕೆಲಸ ಕೂಡ ಮುಳಿಯಲ್ಲಿ ಮಾಡ್ತದೆ. ಸಿಕ್ಸ್ ವರ್ಡ್ ಸ್ಟೋರೀಸ್ ಅಂತ ಹೇಳ್ತಾರೆ, ಅಂದರೆ 6 ಪದಗಳಲ್ಲಿ ನಿಮ್ಮ ಕಥೆನ ಹೇಳ್ಬಿಡ್ಬೇಕು, 6 ಪದಗಳಲ್ಲಿ. ಹಾಗಾಗಿ ಅವ್ರು ಕೇಳಿದ್ರು, ರಮೇಶ್ ಅರವಿಂದ್ ನಿಮ್ಮ ಪ್ರಕಾರ ಏನು ಅಂತ. ನನಗನ್ಸಿದ್ದು ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್ ಅಂತ. ಆ ಖುಷಿಯಿಂದ ರಮೇಶ್ ಅನ್ನೋದು ಇಟ್ ಹಸ್ ಬೀನ್ ಮೈ ಲೈಫ್ ಫಿಲಾಸಫಿ ಸರ್. ನಾನು ಇದನ್ನು ನಂಬ್ಕೊಂಡೇ ಬಂದು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಲ್ಲ ಖುಷಿಯಾಗಿ ಮಾಡಿರಿ, ಕೊರಗ್ತಾ ಏನು ಮಾಡಬೇಡಿ ಲೈಫಲ್ಲಿ. ಒಂದು ವಿಷಯ ಮಾಡೋಕ್ಕೆ ಇಷ್ಟ ಇಲ್ವಾ, ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಕೊರಗ್ತಾ ಮಾಡಬೇಡಿ. ಅಡುಗೆ ಮಾಡ್ತಿದ್ರು ಸರಿ, ಈ ಗಂಡನ ದಿನಾಲು ಬೇಕಡ ನಗ್ನಗ್ತಾ ಮಾಡಿ ಮೇಡಮ್, ಗಂಡನಷ್ಟೇ ದಯವಿಟ್ಟು ಸರ್. ನಿಮ್ಮ ಹೆಂಡತಿಗೆ ಏನು ಕೆಲಸ ಮಾಡಿದ್ರು ಕೊರಗಬೇಡಿ ಸರ್, ಹ್ಯಾಪಿಯಾಗಿ ಮಾಡಿ, ಖುಷಿಯಾಗಿ ಮಾಡಿ, ಖುಷಿಯಿಂದ ಎಲ್ಲವನ್ನು ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಇವ್ರು ಬರ್ತಾರೆ, ಇವ್ರು ಹೇಳ್ತಾರೆ ಮೈ ಸ್ಲೋಗನ್ ಇಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ. ಅಷ್ಟೇ, ವಿ ಜಸ್ಟ್ ವೆಲ್ಡೆಡ್. ನನಗೆ ಫಸ್ಟ್ ಆಕರ್ಷಣೆ ಮುಳಿಯ ಜೊತೆ ಏನು ಅಂದರೆ ಈ ಸ್ಲೋಗನ್ನು, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಏನು ಬ್ಯೂಟಿಫುಲ್ ಸರ್ ಅದು, ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್. ಹಾಗಾಗಿ ನಾನು ಮುಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಬಹಳ ಮುಖ್ಯವಾದ ಕಾರಣ ಇವರ ಫಿಲಾಸಫಿ, ನಮ್ಮ ಫಿಲಾಸಫೀಸ್ ಮ್ಯಾಚ್ ಆಯಿತು. 2ನೇ ಕಾರಣ ಅವರ ಲೆಗಸಿ ಸರ್. ಅಂದರೆ 80 ವರ್ಷಗಳು, ಕ್ಯಾನ್ ಯು ಬಿಲೀವ್ ಇಟ್? 80 ವರ್ಷಗಳು ನೀವು ಇಮ್ಯಾಜಿನ್ ಮಾಡಿ. ಎನಿ ಬಿಸ್ನೆಸ್, ಇದು ಗೋಲ್ಡ್ ಅಂತೆಲ್ಲ ಬಿಟ್ಬಿಡೋಣ, ಯಾವುದೋ ಒಂದು ಬಿಸ್ನೆಸ್ 80 ವರ್ಷ ಉಳಿಯುತ್ತೆ, 100 ವರ್ಷ ಉಳಿಯುತ್ತೆ, 150 ವರ್ಷ ಉಳಿಯುತ್ತೆ. ಹೇಗೆ ಉಳಿಯೋಕ್ಕೆ ಸಾಧ್ಯ? ನೀವು ಮಾತು ಕೊಟ್ಟು 80 ವರ್ಷ ಉಳಿಯೋಕ್ಕಾಗಲ್ಲ ಸರ್. ಮಾತನ್ನು ಉಳಿಸ್ಕೊಂಡ್ರೆ 80 ವರ್ಷ ಅಲ್ಲ 100 ವರ್ಷ ಉಳಿಬೋದು. ಯು ಕೆನಾಟ್ ಹ್ಯಾವ್ ಲಾಂಜಿಟಿವಿಟಿ ಬೈ ಮೇಕಿಂಗ್ ಅ ಪ್ರಾಮಿಸ್. ಬೈ ಕೀಪಿಂಗ್ ಅ ಪ್ರಾಮಿಸ್ ಯು ಕ್ಯಾನ್ ಬಿ ಪರ್ಮನೆಂಟ್. ದಟ್ ಈಸ್ ದ ಬ್ಯೂಟಿ. ಅಬ್ರಹಂ ಲಿಂಕನ್ ಒಂದು ಕಡೆ ಹೇಳ್ತಾನೆ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್, all the people sometime, but not all the people all the time. ಎಲ್ಲರನ್ನೂ ಎಲ್ಲ ಸಮಯಕ್ಕೂ ಏಮಾರಿಸೋಕ್ಕಾಗಲ್ಲ. ಸರ್ವರನ್ನು ಒಂದು ಸಣ್ಣ ಕಾಲಕ್ಕೆ ಏಮಾರಿಸ್ಬೋದು, ಒಂದು ಗುಂಪನ್ನು ಸರ್ವಕಾಲಕ್ಕೆ ಏಮಾರಿಸ್ಬೋದು. ಅದನ್ನು ಎಲ್ಲರನ್ನೂ ಎಲ್ಲ ಸಮಯಕ್ಕೆ ಏಮಾರಿಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಕಾಲ ಇದೆಯಲ್ಲ, ಸಮಯ, ಅದಕ್ಕಿಂತ ಒಂದು ದೊಡ್ಡ ವಾಚ್ಮ್ಯಾನ್ ಇಲ್ಲ ಸರ್. ನೀವು ಕಾಲನ ಫೂಲ್ ಮಾಡೋಕ್ಕೆ ಆಗಲ್ಲ. ಇಟ್ ಇಸ್ ದ ಗ್ರೇಟೆಸ್ಟ್ ಫಿಲ್ಟರ್. ನಿಮ್ಮ ಹೆಂಡತಿಯಿಂದ ನೀವು ರಹಸ್ಯನ ಮುಚ್ಚಿಟ್ಬಿಡ್ಬೋದು, ಕಾಲದಿಂದ ಸಾಧ್ಯನೇ ಇಲ್ಲ. ಎಲ್ಲ ಗುಟ್ಟನ್ನು ಕಾಲ ಕಂಡುಹಿಡಿದು ಬಿಡುತ್ತೆ. ಹಾಗಾಗಿ ಐ ರೆಸ್ಪೆಕ್ಟ್ ಪೀಪಲ್ ಹೂ ಹ್ಯಾವ್ ಕನ್ಸಿಸ್ಟೆಂಟ್ ರೆಕಾರ್ಡ್. ಒಂದು ಶುಕ್ರವಾರ ಹಿಟ್ ಕೊಡೋದಲ್ಲ, 2 ಶುಕ್ರವಾರ ಅಲ್ಲ. ಕನ್ಸಿಸ್ಟೆನ್ಸಿ ಇಸ್ ದ ಹಾಲ್ ಮಾರ್ಕ್ ಆಫ್ ಕ್ವಾಲಿಟಿ. ಹಾಗಾಗಿ 80 ವರ್ಷಗಳ ಇತಿಹಾಸ, ಪರಂಪರೆ ಇರುವಂಥ ಒಂದು ಪ್ರಾಡಕ್ಟ್ ಮುಳಿಯ. ಅದ್ರ ಜೊತೆ ಸೇರೋದು ಬಹಳ ಖುಷಿಯಾಗುತ್ತೆ. ಫಸ್ಟ್ ಇಸ್ ದ ಫಿಲಾಸಫಿ, ಸೆಕೆಂಡ್ ಇಸ್ ದ ಲೆಗಸಿ, ಥರ್ಡ್ ದ ಪೀಪಲ್ಸ್ ಆರ್ ದ ಬ್ಯೂಟಿಫುಲ್ ಪೀಪಲ್. ಇವರಿಬ್ಬರು ನಾನು ಮೀಟ್ ಮಾಡ್ತೀನಿ.
ನಮ್ಮ ವೇಣು ಅವರು ಒಂದು ವಿಡಿಯೋ ಕಾಲ್ ನನ್ನ ಫಸ್ಟ್ ಇವರಿಬ್ಬರಿಗೂ ಪರಿಚಯ ಮಾಡ್ತಾರೆ. ಅದು ಶಿವರಾತ್ರಿ ದಿನ ನಡೆಯುತ್ತೆ. ಹೀ ಕ್ಲಿಕ್ ಆಯಿತು, ಅದೇನೋ ನಮ್ಮ ಸಂಬಂಧ. ಸರ್ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ, ಟರ್ಮ್ಸ್ ಎಲ್ಲ ಆಮೇಲೆ ಮಾತಾಡ್ಕೋಣ, ಏನೋ ಅದು ಕೆಲವು ಟೈಮ್ ಥರ ಆಗಿಬಿಡುತ್ತೆ. ಆಮೇಲೆ ಸಾರನ್ನ ಮೀಟ್ ಮಾಡ್ತೀನಿ. ಇವ್ರು ನಮ್ಮ ಮನೆಗೆ ಬಂದಿದ್ದರು. ಇವರು ಮಾತಾಡೋ ರೀತಿ ಬಿಸ್ನೆಸ್ ಮನ್ನು, ಗೋಲ್ಡು ಅದೆಲ್ಲ ಒಂದು ಕಡೆ, ಆ ಧಾರ್ಮಿಕ ವಿಷಯಗಳ ಬಗ್ಗೆ ಅವ್ರು ಹೇಳಿದಂಥ ವಿಷಯಗಳು. ಅವರ ಶ್ರೀಮತಿಯವರು ಇಲ್ಲಿ ಕೆಲವು ಪುಸ್ತಕಗಳನ್ನು ಮಾಡಿದ್ದಾರೆ. ಆ ಪುಸ್ತಕಗಳು ನಾನು ಕೇಳಿದೆ, ಕೊಡಿ ಸರ್ ನಾನು ಓದಬೇಕು ಅಂತ. ಅದರಲ್ಲಿ ನಮ್ಮ ಧರ್ಮದ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ರೀ. ಅಂದರೆ ಪೂಜೆಗೆ ನಾವು ತೆಂಗಿನಕಾಯಿ, ಬಾಳೆಹಣ್ಣು ಯಾಕೆ ಯೋಚನೆ ಮಾಡ್ತೀವಿ ಅಂದರೆ ಅದ್ರಲ್ಲಿ ಬೀಜಗಳಿಲ್ಲ, ಹಾಗಾಗಿ ಮಾನವನಿಗೆ ಎಂಜಿಲಿರೋಕ್ಕೆ ಚಾನ್ಸೇ ಇಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಅಂತ ಸಣ್ಣ ಸಣ್ಣ ವಿಷಯಗಳು. ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ವಿಷಯಗಳು. ಅವತಾರಗಳನ್ನು ದೇವರು ಯಾಕೆ ತೊಗೊಂಡ್ರು, ಒಂದೊಂದು ಅವತಾರದ ಹಿನ್ನೆಲೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು, ಧರ್ಮದ ಬಗ್ಗೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅವರು. ಹಾಗಾಗಿ ಅವರ ಸಂಸ್ಕೃತಿ ನನಗಿಷ್ಟ ಆಯಿತು. ಸೊ ಐ ಟೋಲ್ಡ್ ಹಿಮ್, ಸರ್ ಮೋರ್ ದನ್ ಅ ಬಿಸ್ನೆಸ್ ಮ್ಯಾನ್ ಯು ಲುಕ್ ಲೈಕ್ ಅ ಸ್ಕಾಲರ್ ಟು ಮೀ ಅಂತ. ಆ ಥರ ಅವ್ರು ಫಸ್ಟ್ ಪರಿಚಯ ಆದರು. ನಂತರ ಈ ಶೂಟಿಂಗ್ ಮಾಡಿದ್ವಿ. ಆಗ ನಮ್ಮ ಕೃಷ್ಣನಾರಾಯಣ ಅವರು ಪರಿಚಯ ಆಗ್ತಾರೆ. ಈ ಸಚ್ ಅ ಕೂಲ್ ಗೈ. ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ಎಷ್ಟು ಎಫಿಷಿಯೆಂಟಾಗಿ ಒಂದು ಕೆಲಸವನ್ನು ಮಾಡಬೇಕು, ನನಗೆ ಭಾಳ ಇಂಪಾರ್ಟೆಂಟ್. ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ, ಯಂಗ್ಸ್ಟರ್ಸ್ಗೆ ಹೇಳ್ತಿರ್ತೀನಿ, ಇಟ್ ಶುಡ್ ಬಿ ಎಫಿಷಿಯೆಂಟ್. ನೀವು ಮಾಡುವಂಥ ಕೆಲಸದಲ್ಲಿ ಎಫಿಷಿಯನ್ಸಿ ಇರಬೇಕು ಸರ್. ಇದಕ್ಕಿಂತ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು, ಇದಕ್ಕಿಂತ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡ್ಬೋದು, ಇದಕ್ಕಿಂತ ಕ್ವಾಲಿಟಿಯನ್ನು ಹೆಚ್ಚಿಗೆ ಹೇಗೆ ಮಾಡ್ಬೋದು, ಇನ್ನಷ್ಟು ಕಮ್ಮಿ ಕಾಸ್ಟಲ್ಲಿ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೇ ಇರಬೇಕು. ದಟ್ ಈಸ್ ಯುವರ್ ಎಫಿಷಿಯನ್ಸಿ. ಎಲ್ಲ ರೀತಿಯಲ್ಲೂ ಸರಿ, ಯು ಶುಡ್ ಬಿ ಎಫಿಷಿಯೆಂಟ್. ಆ ಎಫಿಷಿಯನ್ಸಿಯನ್ನು ಅವರಲ್ಲಿ ನೋಡಿದೆ. ಹಾಗಾಗಿ ಅವರ ಫಿಲಾಸಫಿ, ಅವರ ಲೆಗಸಿ, ಅವರ ಪೀಪಲ್, ಅಫ್ಕೋರ್ಸ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್. ಏನು ಪ್ರಾಡಕ್ಟ್ ಇದು? ಕಡ ಒಂದು ಬೇಕು, ಹಾಕ್ಬೋದು, ನಾವೊಂದು ನಮ್ಮದೇ ಆದ ಒಂದು ಕಡ ಮಾಡುವ ಅಂತ ರಮೇಶ್ ಅರವಿಂದ್ ಅವರು ಹೇಳಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಡಿಸೈನ್ ಟೀಮನ್ನ ನಾವು ರೆಡಿ ಮಾಡಿ ಅವರೊಂದು ಸ್ಪೆಷಲ್ ಡಿಸೈನ್ ಅನ್ನ ಮಾಡಿ, ಆ ಡಿಸೈನ್ ಅನ್ನ ಈಗ ನಾವು ರಮೇಶ್ ಅರವಿಂದ್ ಕಡ ಅಂತ ಲಾಂಚ್ ಮಾಡಿದ್ದೇವೆ. ಅದು ಏನು ಅಂತ ಹೇಳಿದ್ರೆ ಇನ್ಫಿನಿಟಿ ಹ್ಯಾಪಿನೆಸ್, ಕ್ರಿಯೇಟಿಂಗ್ ಇನ್ಫಿನಿಟಿ ಹ್ಯಾಪಿನೆಸ್ ಅಂತ. ಅಂದ್ರೆ ಅದರಲ್ಲಿ ಇನ್ಫಿನಿಟಿ ಚಿತ್ರ ಇದೆ. ಸೊ ಆ ಇನ್ಫಿನಿಟಿ ಚಿತ್ರವನ್ನ ಇಟ್ಟುಕೊಂಡು ಮಾಡಿದಂತಹ ಒಂದು ವಿಶೇಷ ಕಡವನ್ನ ರಮೇಶ್ ಅರವಿಂದ್ ಅವರಿಗೆ ಇವತ್ತು ತೊಡಿಸಲಾಗಿದೆ. ಸೊ ಅದು ಮುಂದೆ ರಮೇಶ್ ಅರವಿಂದ್ ಕಡ ಅಂತೇಳಿ ನಮ್ಮಲ್ಲಿ ಸೇಲ್ ಮಾಡಲಾಗಿದೆ.